ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಸ್ಮಿನ್ ಯಜಮಾನಸ್ಯ ಗೋತ್ರೋದ್ಭವಸ್ಯ. ಯಜಮಾನ್ರೆ ಗೋತ್ರ ಹೇಳ್ತೀರಾ? ಶಿವಗೋತ್ರ. ಶಿವಗೋತ್ರೋದ್ಭವಸ್ಯ. ಮಗನ ನಕ್ಷತ್ರ ಹೇಳ್ತೀರಾ? ಉತ್ತರಾಭಾದ್ರ. ಉತ್ತರಾಭದ್ರ ನಕ್ಷತ್ರ ಮೀನರಾಶಂಜಾತಸ್ಯ ಚ ತಾರಕ್ ನಾಮಧೇಯಸ್ಯ ಯಜಮಾನಸ್ಯ ಏಕಾದಶ ಸ್ಥಾನ ಪ್ರಾಪ್ತ್ಯರ್ಥಂ. ಯಜಮಾನ್ರೆ ಮಗಳದ ನಕ್ಷತ್ರ ಹೆಸರು ಹೇಳ್ತೀರಾ? ಮಯೂರಿ. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರೆ ಮಿಥುನರಾಶಂಜಾತಸ್ಯ ಜಾತಾಯಾಹ ಮಯೂರಿ ನಾಮ್ನ್ಯಾಹ ಏಕರಾಶಿಭೈಕಾ ಸ್ಥಾನ ಪ್ರಾಪ್ತ್ಯರ್ಥಂ. ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ಈ ಒಂದು ಶುಭವಾಂತ ದಿವಸ ಭಗವಂತನ ಆರಾಧನಾ ಪೂಜೆಯಲ್ಲಿ 3 ರೀತಿಯಂತ ಪೂಜಾ ಕ್ರಮಗಳಿದೆ. ಯಂತ್ರ ಮಂತ್ರ ತಂತ್ರಗಳಿಂದ ವಿಶೇಷವಾಗಿ ಯಂತ್ರಾರಾಧನೆಯನ್ನು ಮಂತ್ರ ಮುಖಾಂತರವಾಗಿ ಮಾಡಿದ್ದೇವೆ. ಯಜಮಾನರಿಗೆ ದೀರ್ಘವಾದಂತಹ ಆಯುಷ್ಯವನ್ನ ಕೊಡಲಿ ಎಂಬುದಾಗಿ ಪಾರ್ವತಿ ಸಮೇತವಾಗಿ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧೆಯಿಂದ ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಪೂಜೆ ಮಾಡಬೇಕು. ಶಿವ ಪಾರ್ವತಿನೇ ನೋಡ್ದಂಗಾಯ್ತು. ಅವ್ರ ಮದುವೆ ಅಂತೂ ಕಣ್ಣಾರೆ ನೋಡಿರ್ಲಿಲ್ಲ. ಇದರಿಂದ ಅವರಿಬ್ರು ಜೊತೆಯಾಗಿರೋದ್ ನೋಡಿ ಮನ್ಸಿಗೆ ಸಮಾಧಾನ ಆಯ್ತು. ದೇವ್ರೆ, ಯಾರ ಕಣ್ಣು ಇವ್ರ ಮೇಲೆ ಬೀಳ್ದೆ ನನ್ ಮೊಮ್ಮಗಳು ಮನ್ಸ್ ಬದಲಾಯಿಸ್ಕೊಂಡು ಚಿಕ್ಕ ಯಜಮಾನ್ ಜೊತೆ 100 ಕಾಲ ಚೆನ್ನಾಗಿ ಬಾಳ್ವೆ ಮಾಡೋಂಗಾಗ್ಲಿ. ಗಣಪತಿ ಪ್ರಸಾದ ತವ ಸಿದ್ಧಿರಸ್ತು. ಪ್ರಸಾದವನ್ನ ಮನೆಯವರಿಗೆ ಕೊಡಿ. ಗಣಪತಯೇ ನಮಃ ವಿಘ್ನಂ ನಿವಾರಣಂ ಕುರು ಸರ್ವದಾ. ಹಾಗೆ ಎದ್ನಿತ್ಕೊಳ್ಳಿ. ನಾವು ಮೃತ್ಯುಂಜಯನ ಯಂತ್ರ ದರ್ಶನವನ್ನ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳಿ. ಮೃತ್ಯುಂಜಯನನ್ನ ಕೃಪಯಾ ಪರೀಕ್ಷಿತಾಂ. ಯಂತ್ರಾರಾಧನೆ ವಿನಿಯೋಗ. ಹಣ್ಣಿನ ತಟ್ಟೆಯನ್ನ ನಿಧಾನವಾಗಿ ಕೊಡಿ. ಮಗನ ಕೈಗೆ ಮುಟ್ಟಿಸ್ಕೊಂಡು ಮೃತ್ಯುಂಜಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಮೃತ್ಯುಂಜಯನ ಮಂತ್ರವನ್ನ ಹೇಳ್ತೇವೆ. ಎಲ್ಲರೂ ಕೂಡ ಹಣ್ಣಿನ ತಟ್ಟೆಯನ್ನು ಹಿಡ್ಕೊಂಡು ಯಂತ್ರ ದರ್ಶನ ಮಾಡಬೇಕು. ತ್ರಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ ಜನ್ಮ ಮೃತ್ಯು ಜರಾ ರೋಗೈ ಪೀಡಿತಂ ಕರ್ಮಬಂಧನೈ. ಹಣ್ಣಿನ ತಟ್ಟೆಯನ್ನ ಇಟ್ಟು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಗಿರಿ. ನಮಸ್ಕಾರಾನ್ ಸಮರ್ಪಯಾಮಿ. ಮೇಡಮ್ ಅವರು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಗ್ನಿಯನ್ನ ಸ್ಥಾಪನೆ ಮಾಡುವಂಥದ್ದು. ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಮುತಾಶನಂ ಸುವರ್ಣ ವರ್ಣಮಲಂ ಸಮಿದ್ಧಂ ವಿಶ್ವತೋ ಮುಖಂ. ಯಜ್ಞ ಪುರುಷಾನ್ ಹರಿದ್ರೋದಕಂ ಸಮರ್ಪಯಾಮಿ. ಕುಂಕುಮೋದಕಂ ಸಮರ್ಪಯಾಮಿ. ಅಕ್ಷತಾಂ ಸಮರ್ಪಯಾಮಿ. ಕೂತ್ಕೊಳ್ಳಿ. ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಮುತಾಶನಂ ಸುವರ್ಣ ವರ್ಣಮಲಂ ಸಮಿದ್ಧಂ ವಿಶ್ವತೋ ಮುಖಂ. ಪಂಚೋಪಚಾರ ಪೂಜಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಯಜಮಾನಸ್ಯ ಪೂರ್ವಸಂಕಲ್ಪಕಾಣೇನ ಮನಸ್ಸಂಕಲ್ಪ ಪ್ರಾಪ್ತ್ಯರ್ಥಂ. ಶಂಭೋ ಶಂಕರ. ಸಮು, ನಾವು ಯಾವಾಗ ಈ ರೀತಿ ಪೂಜೆ ಕುತ್ಕೊಳ್ಳೋದು? ನಮ್ದು ಅಂತ ಒಂದ್ ಮನೆ ಆದಾಗ. ಯಾವಾಗ ಆಗುತ್ತೆ? ಆಸ್ತಿ ನಮ್ ಕೈಗೆ ಸಿಕ್ತಾಗ. ಯಾವಾಗ ಸಿಗುತ್ತೆ? ನೀವ್ ನೆಗದ್ ಬಿದ್ದಾಗ. ಏನ್ ಸಮು ಇದು? ಪೂಜೆ ನಡೀತಿರುವಾಗ ಈ ರೀತಿ ಮಾತಾಡೋದೆಲ್ಲ ಸರಿನಾ? ಅಲ್ಲ, ನಿನಗೆ ಸುಮಂಗಲಿಯಾಗಿ ಸಾಯೋ ಆಸೆ ಇಲ್ವಾ? ನಿಮ್ಮಂತ ದಡ್ಡ ಗಂಡನ ಕಟ್ಕೊಂಡಿದೀನಲ್ವಾ, ಆ ಆಸೆ ಎಲ್ಲ ಯಾವತ್ತೂ ಸತ್ತೋಯ್ತು. ಅಲ್ಲರಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರಿ ಅಂದ್ರೆ ಹೀಗೆ ಏನೇನೋ ಹೇಳ್ತಿರಲ್ಲ, ನಿಮ್ಗೆ ಇನ್ನೇನ್ ಹೇಳಿ ನಾನು? ಅಲ್ಲ, ಈಗ ಅಂತ ಟೆನ್ಷನ್ ಏನ್ ನಿನ್ಗೆ? ಮಾಮ್ ಪೂಜೆ ಎಲ್ಲ ಮುಗಿದ್ಮೇಲೆ ಮಯೂರಿನ ಆ ಮನೆ ಕರ್ಕೊಂಡ್ ಬರ್ತಾರೋ ಅಥವಾ ಇಲ್ಲೇ ಉಳಿಸ್ತಾರೆ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ.
ತಾರಕ್ ಹಾಗೆ ಮಾಡೋದಕ್ ಬಿಡೋದಿಲ್ಲ ಅಂತ ನನ್ ಶಾರ್ಪ್ ಮೈಂಡ್ ಹೇಳ್ತಾ ಇದೆ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ, ನಂತರ ಕೂಲಾಗಿ ಆರಾಮಾಗಿರು.